ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ ಘೋಷಣೆ ಸನ್ನಿಹಿತವಾಗ್ತಾ ಇದೆ. ಜುಲೈ 10ರ ಒಳಗೆ ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಆಗಸ್ಟ್ 3ನೇ ವಾರದಲ್ಲಿ ಮತದಾನ ನಡೆಯುವಂತ ನಿರೀಕ್ಷೆ ಇದೆ. ಕೆಲವೇ ದಿನಗಳಲ್ಲಿ ಜಿಬಿಎ ಎಲೆಕ್ಷನ್ ದಿನಾಂಕ ಘೋಷಣೆ ಆಗಬಹುದು. ಆಗಸ್ಟ್ 31ರೊಳಗೆ ಎಲೆಕ್ಷನ್ ಮುಗಿಸೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಗಡುವನ್ನ ಕೊಟ್ಟಿದೆ. ಹೀಗಾಗಿ ರಾಜ್ಯ ಚುನಾವಣಾ ಆಯೋಗದಿಂದ ಸದ್ದಿಲ್ಲದೆ ಚುನಾವಣೆಗೆ ಸಿದ್ಧತೆ ಕೂಡ ಶುರುವಾಗಿದೆ. ಮತಗಟ್ಟೆಗಳ ಗುರುತು ಅಂದ್ರೆ ಎಲ್ಲೆಲ್ಲಿ ಮತಗಟ್ಟೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಇನ್ನು ಸಿಬ್ಬಂದಿ ನಿಯೋಜನೆ ಕಾರ್ಯಕ್ಕೂ ಕೂಡ ವೇಗ ಪಡಿಸಿಕೊಂಡಿದೆ. ಅಂತಿಮ ಮತದಾರರ ಪಟ್ಟಿ ಸಿದ್ಧಪಡಿಸುವಂತ ಪ್ರಕ್ರಿಯೆಯು ಕೂಡ ಈಗಾಗಲೇ ಚುರುಕಿನಿಂದ ನಡೀತಾ ಇದೆ. ಹೀಗಾಗಿ ಇನ್ನು ದಿನಾಂಕ ಕೂಡ ಘೋಷಣೆ ಆಗಿಲ್ಲ. ಘೋಷಣೆ ಆದ ನಂತರ ಇನ್ನು 3 ಪಕ್ಷಗಳ ಕಡೆಯಿಂದನೂ ತಯಾರಿ ಜೋರಾಗುತ್ತೆ. ಸದ್ಯಕ್ಕೆ ಚುನಾವಣಾ ಆಯೋಗ ಸಾಕಷ್ಟು ತಯಾರಿಯನ್ನ ಈಗಾಗಲೇ ಶುರು ಮಾಡಿದೆ. ಎಲ್ಲೆಲ್ಲಿ ಮತಗಟ್ಟೆಗಳ ನಿರ್ಮಾಣ ಮಾಡಬೇಕು, ಸಿಬ್ಬಂದಿ ಅಂತ ಬಂದಾಗ ಎಷ್ಟು ಜನರ ನೇಮಕ ಮಾಡ್ಕೊಳ್ಬೇಕು, ಯಾವ್ಯಾವ ಇಲಾಖೆಯಿಂದ ಸಿಬ್ಬಂದಿಗಳನ್ನ ತೆಗೆದುಕೊಳ್ಬೇಕು, ಅದೆಲ್ಲದ್ರ ಬಗ್ಗೆನೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಇನ್ನು SIR ಬೇರೆ ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾಗಿ ಯಾವ ರೀತಿ ಇದೆಲ್ಲವನ್ನು ನಿರ್ವಹಣೆ ಮಾಡ್ತಾರೆ ಆ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ದಿನಾಂಕ ಯಾವಾಗ ಘೋಷಣೆ ಆಗುತ್ತೆ ನೋಡೋಣ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಮೇಲೆ ಈಗ ರಾಜಕೀಯ ಪಕ್ಷಗಳ ಕಣ್ಣೋಟ. ವಾರ್ಡ್ ಮಟ್ಟದಲ್ಲಿ ಮತಬೇಟೆಗೆ ನಾಯಕರು ಸಜ್ಜಾಗಿದ್ದಾರೆ. ಮನೆ ಮನೆ ಸಂಪರ್ಕ ಅಭಿಯಾನಕ್ಕೆ ಕಾಂಗ್ರೆಸ್ ಈಗ ಸೂಚನೆ ಕೊಟ್ಟಿದೆ. ಈಗಾಗಲೇ ಹೇಳ್ದಂಗೆ 3 ಪಕ್ಷಗಳು ಕೂಡ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಬೇಕು ಅದನ್ನು ಶುರು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ನಿರ್ದೇಶನ ಕೊಡಲಾಗಿದೆ. ಕಾಂಗ್ರೆಸ್ ಕಡೆಯಿಂದ ಇದು ತಯಾರಿ. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಜನಸಂಪರ್ಕ ಕಾರ್ಯವನ್ನ ಚುರುಕು ಮಾಡ್ತಾ ಇದ್ದಾರೆ. ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಕಾಂಕ್ಷಿಗಳ ಹಾಜರಾತಿ ಹೆಚ್ಚಳ, ಇನ್ನು ಸ್ಥಳೀಯ ಮಟ್ಟದಲ್ಲಿ ಚುನಾವಣಾ ಕಾವು ಪಡ್ಕೊಂಡಿದೆ. ದಿನದಿಂದ ದಿನಕ್ಕೆ ಈ ಒಂದಷ್ಟು ತಯಾರಿ ಕೂಡ ಹೆಚ್ಚಾಗ್ತಾ ಇದೆ. ಜಿಬಿಎ ಚುನಾವಣೆಗೆ ಅನ್ವಯ ಆಗಲ್ಲ ಈ ಕೇಂದ್ರ ಚುನಾವಣಾ ಆಯೋಗದ SIR. ಪ್ರಸ್ತುತ ಮತದಾರರ ಪಟ್ಟಿ ಆಧಾರದಲ್ಲೇ ಚುನಾವಣೆ ನಡೆಯುವಂತ ಸಾಧ್ಯತೆ. ಬೆಂಗಳೂರಿನ ರಾಜಕೀಯದ ದಿಕ್ಕು ನಿರ್ಧರಿಸಲಿರುವಂತ ಪಂಚಪಾಲಿಕೆ ಚುನಾವಣೆ ಅಧಿಕಾರದ ಗದ್ದುಗೆಗಾಗಿ 3 ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಅಂತೂ ಇದ್ದೇ ಇದೆ. ನೋಡೋಣ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ಆಗ್ಲಿ, ಪೈಪೋಟಿ ಆಗ್ಲಿ ಹೆಂಗಿರುತ್ತೆ ಏನು ಅಂತ. ನೋಡಿ, ಇಲ್ಲಿವರೆಗೂ ಕೂಡ ಮೇಯರ್ಗಳೇ ಇಲ್ಲದೆ ಬೆಂಗಳೂರು ಪಾಲಿಕೆ ಇತ್ತು. ಆದ್ರೆ ಈಗ ಜಿಬಿಎ ಆಗಿರೋದ್ರಿಂದ 5 ನಗರ ಪಾಲಿಕೆಗಳಲ್ಲೂ ಕೂಡ ಎಲೆಕ್ಷನ್ ಎಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾರೆ ಅನ್ನೋದು ಒಂದು ಕುತೂಹಲ. ಅದರ ಜೊತೆಗೆ SIR ಕೂಡ ಕೇಂದ್ರ ಸರ್ಕಾರದಿಂದ ಇರೋದ್ರಿಂದ ಆ SIR ಇದ್ರ ಮೇಲೆ ಇಂಪ್ಯಾಕ್ಟ್ ಆಗಲ್ಲ, ಎಫೆಕ್ಟ್ ಆಗಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಮತದಾರರ ಪಟ್ಟಿ ಏನಿದೆ ಅದ್ರ ಪ್ರಕಾರವನ್ನೇ ಚುನಾವಣೆ ನಡೆಯುತ್ತೆ ಅಂತ. ಸದ್ಯಕ್ಕೆ ಈಗ ಬಿಜೆಪಿ, JDS ಅದರ ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ 3 ಪಕ್ಷಗಳಿಂದನೂ ಕೂಡ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರ ಇರಬಹುದು, ಯಾವ ರೀತಿ ಅವರು ಜನರನ್ನು ಸೆಳಿಬೇಕು, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಭರವಸೆ ಕೊಡಬೇಕು, ಅದೆಲ್ಲದ್ರ ಬಗ್ಗೆನೂ ಕೂಡ ಗಮನ ಹರಿಸ್ತಾ ಇದ್ದಾರಂತೆ. ಅದರಲ್ಲೂ ಮನೆ ಮನೆ ಸಂಪರ್ಕ ಅಭಿಯಾನ 3 ಪಕ್ಷಗಳು ನಡೆಸ್ತಾವಂತೆ. ನೋಡೋಣ.